ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಸೂರ್ಯನ ಬಗ್ಗೆ ಎಲ್ಲ ವಿಡಿಯೋನೂ ಕೂಡ ಎಲ್ಲ ಕಡೆ ಓಡಾಡ್ತಾ ಇರುತ್ತೆ. ಹಾಗೆ ಟ್ರಾಫಿಕ್ ಪೊಲೀಸರು ಇರ್ತಾರೆ. ಕಮಿಷನರ್ ಫೋನ್ ಮಾಡಿ ಇವಾಗ ಕಳಿಸಿರೋ ಗಾಡಿ ನಂಬರ್ ಡೀಟೇಲ್ಸ್ ಇದೆಯಲ್ಲ, ಅದು ನಿಮ್ಮ ರೋಡಲ್ಲೇ ಬರ್ತಾ ಇದೆ, ಅದನ್ನು ಸೀಸ್ ಮಾಡಿ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರೆ. ಆಗ ಓಕೆ ಸರ್ ಅಂತ ಹೇಳ್ತಾರೆ. ಈ ಕಡೆ ಸೂರ್ಯ ಗಾಡಿ ಓಡಿಸ್ಕೊಂಡ್ಬರ್ಬೇಕಿದ್ರೆ ಒಂದು ಟ್ರಿಪ್ ಬರುತ್ತೆ. ಫೋನ್ ಮಾಡಿ ಸರ್ ಎಲ್ಲಿದ್ದೀರಾ ಅಂತ ಹೇಳಿದಾಗ ನಮಗೆ ನಿಮ್ಮ ಕ್ಯಾಬ್ ಬೇಡ, ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರೆ. ಅಯ್ಯೋ, ಇವರು ಯಾಕೆ ಕ್ಯಾನ್ಸಲ್ ಮಾಡಿದರು? ಏನಾಗ್ತಾಯಿದೆ ಇವತ್ತು? ಎಲ್ಲರೂ ಯಾಕಪ್ಪ ಗಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ? ಅದು ಏನು ಆಗ್ತಾಯಿದೆ ಅಂತ ವಿಷಯನಾದರೂ ಹೇಳಿದ್ರು ಆಗುತ್ತೆ. ಯಾಕೆ ಹಿಂಗೆ ಸುಮ್ಮನೆ ಎಲ್ಲ ಟಾರ್ಚರ್ ಕೊಡ್ತಾ ಇದ್ದಾರೆ? ಅಂಥದ್ದು ಏನಾಗ್ತಾ ಇದೆಯಪ್ಪ ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಪೊಲೀಸ್ನವ್ರು ಅಡ್ಡ ಹಾಕ್ಬಿಡ್ತಾರೆ. ಇವರೊಬ್ಬರು ಕಡಿಮೆ ಇದ್ದರು, ಇವರು ಸಿಕ್ಕಾಕೊಂಡ್ಬಿಟ್ರಾ ಅಂತ ಹೇಳಿ, ಇರಿ ಅಣ್ಣ, ಸೈಡ್ಗೆ ಹಾಕ್ತೀನಿ. ಅಣ್ಣ ತಗೊಳ್ಳಿ, ಎಲ್ಲ ನಮ್ಮ ಸಾಹೇಬ್ರು ಕರಿತಾ ಇದ್ದಾರೆ, ಬರಪ್ಪ. ಸಾಹೇಬ್ರ ಯಾಕೆ ಸರ್? ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಪೇಪರ್ಸ್ ಎಲ್ಲ ಗಾಡೀಲಿ ಇದೆ ಸರ್, ಪರವಾಗಿಲ್ಲ ಬಾರಪ್ಪ. ಏನಯ್ಯ ಗಾಡಿ ಎಲ್ಲ ಚೆನ್ನಾಗಿ ಓಡಿಸ್ತಾ ಇದೆಯಾ? ಓ ಸೂಪರಾಗಿ ಓಡಿಸ್ತೀನಿ ಸರ್, ತಗೊಳ್ಳಿ ಸರ್ ಅಂತ ಹೇಳಿದಾಗ ನಿನ್ನ ಗಾಡಿ ಇದಕ್ಕೆ ತಾಂಡು ನಡಿ ಸ್ಟೇಷನಿಗೆ ಅಂತ ಹೇಳ್ತಾರೆ. ಸರ್ ಯಾಕೆ ಸರ್ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಕುಡ್ದಿಲ್ಲ ಸರ್ ಅಂತ ಹೇಳಿದಾಗ, ನೀನು ಕುಡ್ದಿಲ್ಲ ಅಂತ ಅಂದ್ರೂ ನಮಗೆ ಗೊತ್ತಾಗುತ್ತೆ, ನೀನು ಲೈಸೆನ್ಸ್ ಕೊಡಿಲಿ ಅಂತ ಹೇಳ್ತಾರೆ. ಕೊಡ್ತಾನೆ. ಅದನ್ನು ಕಿತ್ಕೊಂಡು ಜೋಬೊಳಗಡೆ ಇಟ್ಕೊಬಿಡ್ತಾರೆ. ಸರ್ ಇದೇನು ಸರ್ ಹಿಂಗೆ ಮಾಡ್ತಾ ಇದ್ದೀರಾ? ಪ್ರಕಾಶ್, ಆ ಗಾಡಿನ ತೊಗೊಂಡು ಸ್ಟೇಷನಿಗೆ ನಡೀರಿ ಅಂತ ಹೇಳಿದಾಗ, ಸರ್ ಹಂಗೆಲ್ಲ ಮಾಡಬೇಡಿ ಸರ್, ಈ ಗಾಡಿನ ನಂಬ್ಕೊಂಡೇ ನಾನು ಜೀವನ ಮಾಡ್ತಾ ಇರೋದು ಸರ್, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್ ಅಂತ ಹೇಳಿದಾಗ, ನೀನು ಕಂಡೋರ ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂದರೆ ನಾವು ಹಿಂಗೆ ಮಾಡಲೇಬೇಕು ಕಣಯ್ಯ. ಕಮಿಷನರಿಂದನೇ ಫೋನ್ ಬಂದಿದೆ, ನೀನು ಗಾಡಿನ ಸೀಸ್ ಮಾಡಿ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡು ಅಂತ ಹೇಳಿ. ಕ್ಯಾನ್ಸಲ್ ಮಾಡಿದರೆ ಹೇಗಯ್ಯ ಗಾಡಿ ಓಡಿಸ್ತೀಯಾ ಅಂತ ಹೇಳಿದಾಗ, ಸರ್ ಹಂಗೆ ಮಾಡಬೇಡಿ ಸರ್, ಅದು ಏನಾಗಿದೆ ಅಂತ ಹೇಳಿ ಸರ್ ಅಂತ ಹೇಳಿದಾಗ, ಏನು ಮಾತಾಡದೆ ಅವ್ರನ್ನ ತಳ್ಳಿಬಿಟ್ಟು ಅಲ್ಲಿಂದ ಗಾಡಿ ಎತ್ಕೊಂಡು ಹೋಗ್ತಾರೆ. ಸೂರ್ಯ ಎಷ್ಟು ಕೇಳಿದ್ರು ಕೂಡ ಅವ್ರು ಏನು ಮಾತಾಡದೆ ಹೋಗ್ಬಿಡ್ತಾರೆ. ತುಂಬಾ ಬೇಜಾರು ಮಾಡ್ಕೋತಾನೆ. ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ರೋಡಲ್ಲೇ ತಲೆ ಮೇಲೆ ಕೈ ಹೊತ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಈ ಕಡೆ ಮನೆಯಲ್ಲಿ ಏನು ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅವ್ನು ನೋಡಿದ್ರೆ ಮನೆ ಹಾಳು ಮಾಡೋಗ್ಬಿಟ್ಟು ಊರವರೆಲ್ಲರೂ ನಮ್ಮ ಬಗ್ಗೆ ಮಾತಾಡ್ಕೊಳ್ತಾರೆ ಮಾಡ್ತಾಯಿದ್ದಾರೆ. ಎಲ್ಲರೂ ಫೋನ್ ಮಾಡಿ ಏನಾಯಿತು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇವಾಗ ನೋಡಿದ್ರೆ ಇವಳೆಲ್ಲೋಗಿದ್ದಾಳೆ? ಇವಳೆಲ್ಲಿರ್ತಾಳೆ? ಇವಳು ಊರು ಸುತ್ತಕ್ಕೆ ಹೋಗ್ಬೇಕಲ್ವಾ? ಅವಳು ಬರಲಿ, ಅವಳಿಗೂ ಸೇರಿಸಿ ಒಟ್ಟಿಗೆ ಮಂಗಳಾರತಿ ಇರ್ತೀನಿ ಅಂತ ಹೇಳ್ತಾರೆ. ಬಾರಮ್ಮ, ಬಾ ಮಹಾತಾಯಿ, ಬಂದೇನಮ್ಮ. ನೋಡ್ಯಾ, ನೀನು ನಿನ್ನ ಗಂಡ ಸೇರಿಕೊಂಡು ನಮ್ಮ ಮನೇನ ಎಷ್ಟು ಚೆನ್ನಾಗಿ ಉದ್ಧಾರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇಡೀ ಊರವರೆಲ್ಲ ಬಂದು ನಮ್ಮ ಮನೆ ಮುಂದೆ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆಗ ಅತ್ತೆ ಅಂತ ಹೇಳಿದಾಗ, ಏನೇ ಅತ್ತೆ, ಯಾವ ಗಳಿಗೆನಲ್ಲಿ ನೀವಿಬ್ಬರು ನಮ್ಮ ಮನೆಗೆ ಸೇರಿಕೊಂಡ್ರು ಏನೋ, ನಮ್ಮ ಮನೆ ನಿಮ್ಮದೆಲ್ಲ ಹಾಳಾಗೋಯ್ತು. ಅತ್ತೆ ಯಾಕತ್ತೆ ಅವ್ರು ಮಾಡಿರೋ ತಪ್ಪಿಗೆ ಇವ್ರನ್ನ ಬೈತಾ ಇದ್ದೀರಾ? ಇದರಲ್ಲಿ ಮೀನವ್ರದ್ದೇನು ತಪ್ಪಿದೆ? ಬೈಬೇಕಮ್ಮ, ಬೈಲೇಬೇಕು. ಯಾಕಂದರೆ ಕಟ್ಕೊಂಡಿರೋಳು ಅಂತ ಅಂದರೆ, ನಾನು ಆದರೆ ಕುಡಿಯೋದನ್ನ ನಿಲ್ಲಿಸ್ಬೇಕು. ಇವಳು ಸರಿಯಾಗಿದ್ರೆ ತಾನೇ ಅವ್ನು ಸರಿಯಾಗಿರೋದು. ಇವಳು ಊರು ಸುತ್ತಬೇಕಲ್ಲ ಶೋಕಿರಾಣಿ, ಅದಕ್ಕೆ ಅವನ್ನ ಚೆನ್ನಾಗಿ ಕುಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿ ಬಿಟ್ಟಿದ್ದಾಳೆ. ಪ್ಯಾಕೆಟ್ಗಟ್ಟಲೆ ಕುಡಿತಾ ಇದ್ದವನ್ನ ಈಗ ಕ್ವಾರ್ಟ್ರ್ ಲೆಕ್ಕದಲ್ಲಿ ಕುಡಿಯೋ ರೇಂಜಿಗೆ ಮಾಡಿದ್ದಾಳೆ ಅಂತ ಅಂದರೆ ಇನ್ನೇನಾಗಬೇಕು? ಇವಳನ್ನ ಕುಡುಕ್ ನೆಂಟಿ ಅಂತ ಹೇಳಿ ಊರು ತುಂಬ ಎಲ್ಲ ಉಗುಳ್ಕೊಂಡು ಓಡಾಡ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ನನ್ನ ಗಂಡನ್ನ ಕುಡುಕ ಅಂತ ಅಂದರೆ ಅವಳನ್ನ ಹೆತ್ತಿರೋನು ನೀವೇ ಅಲ್ವಾ ಅತ್ತೆ, ನಿಮ್ಮನ್ನು ಕುಡ್ಕೊಂಡು ತಾಯಿ ಅಂತಲೇ ಕರೆಯೋದು. ರೀ ನೋಡಿದ್ರಾ? ಅವತ್ತೇ ಹೇಳಿದೆ, ಇವಳು ಬಾಯಿ ಇದೆಯಲ್ಲ ನಾಗರು ಬಾವಿಗಿನ್ನ ತುಂಬ ಉದ್ದ ಇದೆ ಅಂತ ಹೇಳ್ಬಿಟ್ಟು. ಕೇಳಿಲ್ಲ ನೀವು ನನ್ನ ಮಾತನ್ನು? ನೋಡಿದ್ರಾ ಹೆಂಗೆಲ್ಲ ಮಾತಾಡ್ತಾ ಇದ್ದಾರೆ? ಅತ್ತೆ ನೀವ್ಯಾಕತ್ತೆ ಯಾವಾಗಲೂ ಅವ್ರ ಬಗ್ಗೆನೇ ಮಾತಾಡ್ತೀರಾ ಅಂತ ಹೇಳಿದಾಗ, ಅಯ್ಯೋ ಬಿಡಮ್ಮ. ಅಲ್ಲ ಮೀನವರೇ, ನೀವು ಅವತ್ತು ನಾನು ಏನಂತ ಹೇಳಿದೆ, ನಮ್ಮ ವಿಚಾರಕ್ಕೆ ನಿಮ್ಮ ಗಂಡ ಬರಬಾರ್ದು ಅಂತ ಕೇಳಿದ್ಕೆ, ನನ್ನ ಗಂಡ ತಪ್ಪಾಗ್ತಾಯಿದ್ರೆ, ಅನ್ಯಾಯ ಆಗ್ತಾಯಿದ್ರೆ ಅದನ್ನು ನೋಡ್ಕೊಂಡು ಸಹಿಸ್ಕೊಂಡು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ರಿ ಅಲ್ವಾ? ತಪ್ಪಾದರೆ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರಿ ಅಲ್ವಾ? ಇವತ್ತು ನಿಮ್ಮ ಗಂಡ ತಪ್ಪು ಮಾಡಿದ್ದಾರೆ, ನಾವೆಲ್ಲ ಪ್ರಶ್ನೆ ಮಾಡ್ತಾ ಇರೋದು ನಿಮಗೆ ತಪ್ಪಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದಾಗ, ಅದು ಹಾಗಲ್ಲ ಅಂತ ಹೇಳ್ತಾಳೆ. ಮತ್ತಿನ್ನೇನು ಮೀನವರೇ, ಅವತ್ತು ಹೇಳಿದ್ರೆ ತಾನೇ ನೀವು ನನ್ನ ಗಂಡ ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಹೇಳಿಲ್ವಾ? ಹೌದು, ಈಗ ನಾವು ಪ್ರಶ್ನೆ ಮಾಡಿದಾಗಲೂ ಕೂಡ ನೀವು ಹಾಗೆ ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ. ಮಾವ, ಅವತ್ತು ನಮ್ಮ ಯಜಮಾನ್ರು ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿರೋದನ್ನು ದೊಡ್ಡದಾಗಿ ಎತ್ತಿ ತೋರಿಸಿದ್ರಲ್ವಾ? ಆವಾಗ ನೀವು ಎಷ್ಟೆಲ್ಲ ಮಾತಾಡಿದ್ರಿ. ಈಗ ಸೂರ್ಯ ಮಾಡಿರೋ ಅವಮಾನದಿಂದ ಇಡೀ ಮನೆಯೇ ತಲೆ ತಗ್ಗಿಸ್ತಾ ಇದೆ. ಇದಕ್ಕೆಲ್ಲ ಏನು ಹೇಳ್ತೀರಾ ಮಾವ? ಇದನ್ನು ಪ್ರಶ್ನೆ ಮಾಡದೆ ಹಾಗೆ ಬಿಡ್ತೀರಾ ಅಂತ ಹೇಳ್ತಾರೆ. ರಂಗನಾಥ್ ಅವರು ಏನು ಮಾತಾಡೋದಿಲ್ಲ, ಸುಮ್ಮನೆ ಬೇಜಾರು ಮಾಡಿಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ, ಅಪ್ಪ ಇವರೆಲ್ಲ ಅದಕ್ಕೆ ಅವಮಾನ ಮಾಡ್ತಾ ಇರೋದು ಸರಿ ಇಲ್ಲಪ್ಪ, ಅವ್ರೇನು ಮಾಡಿದ್ದಾರೆ ಅಂತ ಹೇಳಿದಾಗ, ರವಿ ನೀನು ಸುಮ್ಮನೆ ನಿಂತ್ಕೊಳ್ಳೋ. ಯಾಕೋ ಅವ್ರು ಮಾಡಿದಾಗೆಲ್ಲನೂ ಕೂಡ ಇವಳೇ ತಾನೇ ವಹಿಸ್ಕೊಂಡು ಬರ್ತಿದ್ದು. ಹೌದು ರವಿ, ಸೂರ್ಯ ಏನೇ ತಪ್ಪು ಮಾಡಿದ್ರು ಕೂಡ ಇವರೇ ವಹಿಸ್ಕೊಂಡು ಬರ್ತಾ ಇದ್ದಿದ್ದು, ಇವ್ರದ್ದೇ ತಪ್ಪಿರೋದು ಅಂತ ಹೇಳಿ ರೋಹಿಣಿ ಕೂಡ ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯ ಬರ್ತಾನೆ. ಅಪ್ಪ ಅಯ್ಯೋ ರಾಮ, ಮೈ ಕೈಯೆಲ್ಲ ನೋವ್ತಾ ಇದೆ ಅಪ್ಪ ಅಂತ ಹೇಳಿ ಓಡಿ ಬರ್ತಾನೆ. ಅಪ್ಪ ನನ್ನ ಗಾಡಿನ ಸೀಸ್ ಮಾಡಿಬಿಟ್ರು ಕಣಪ್ಪ ಅಂತ ಹೇಳ್ತಾರೆ. ಕುಡ್ಕೊಂಡು ಗಾಡಿ ಓಡಿಸಿದ್ರೆ ಸೀಸ್ ಮಾಡ್ದೇನೆ ಇನ್ನೇನು ಹಾರತುರಾಯಿ ಹಾಕ್ಬಿಟ್ಟು ಸನ್ಮಾನ ಮಾಡ್ತಾರೆ ಏನೋ ಕುಡ್ಕ ಅಂತ ಹೇಳಿ ಶಾಂತಿ ಅಂದ್ಬಿಡ್ತಾಳೆ. ಮೀನು ತುಂಬಾ ಬೇಜಾರಾಗ್ಬಿಡುತ್ತೆ. ಸುಮ್ಮನೆ ಮುಖ ತಿರ್ಸ್ಕೊಂಡು ನಿಂತ್ಕೋತಾಳೆ. ಏನೋ ನಾನು ಕುಡ್ದಿದ್ದೀನಾ?
ಅಪ್ಪ ನಾನು ಕುಡ್ದಿಲ್ಲ ಕಣಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏಯ್ ಏನೋ ಮಾತಾಡ್ತಾ ಇದೆಯಾ, ಇಷ್ಟು ದಿನದವರೆಗೂ ನಮ್ಮಪ್ಪ ಹಾಗೆ ನಮ್ಮಪ್ಪನ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದೆಯಲ್ವಾ, ಇನ್ನು ಮುಂದೆ ನಮ್ಮಪ್ಪನ ನಾವೇ ನೋಡ್ಕೋತೀವಿ, ಅವ್ರು ನಿಮ್ಮಪ್ಪ ಅಲ್ಲ ಕಣಪ್ಪ ಅಂತ ಹೇಳಿದಾಗ ಏಯ್ ಏನೋ ಮಾತಾಡ್ತಾ ಇದೆಯಾ ಅಂತ ಹೇಳಿ ಹೊಡೆಯೋದಕ್ಕೆ ಹೋಗ್ಬಿಡ್ತಾನೆ. ರೀ ಸೂರ್ಯ ಏನ್ರಿ ಆಗಿದೆ ನಿಮಗೆ, ಈ ವಿಡಿಯೋ ಟ್ರೆಂಡಿಂಗಲ್ಲಿದೆ, ಇಡೀ ಊರು ತುಂಬ ಓಡಾಡ್ತಾ ಇರೋದು ನಿಮ್ಮ ವಿಡಿಯೋನೇ ಅಂತ ಹೇಳಿದಾಗ ಪೌಡ್ರಮ್ಮ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ಸರಿ, ಈ ಸೂರ್ಯನ ಹತ್ರ ಮಾತಾಡೋದಕ್ಕೂ ಮುಂಚೆ ಏನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಯೋಚನೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಏಯ್ ಅವಳ ಹತ್ರ ಯಾಕೋ ಎಗರಾಡ್ತಾ ಇದೆಯಾ, ನೀನು ವಿಡಿಯೋ ಊರು ತುಂಬ ಓಡಾಡ್ತಾ ಇದೆ, ನೀನು ಹೋಗಿ ಕುಡಿದು ಗಾಡಿ ಓಡಿಸಿ ಯಾರ್ಯಾರನ್ನ ಚಟ್ಟಕ್ಕೇರಿಸ್ತಾ ಇದೆಯಾ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊತಾ ಇದ್ದಾರೆ, ನಮ್ಮ ಮನೆ ಮಾನ ಮರ್ಯಾದೆಲ್ಲ ಹೋಗ್ತಾ ಇದೆ ಕಣೋ, ಇನ್ನು ಮುಂದೆ ಅಪ್ಪನ ನಾವೇ ನೋಡ್ಕೋತೀವಿ, ನೀನೇನು ಅವ್ರು ನೋಡ್ಕೊಳ್ಳೋದು ಬೇಕಾಗಿಲ್ಲ ಅಂತ ಹೇಳಿದಾಗ ಏಯ್ ಏನು ಹೇಳ್ತಾ ಇದೆಯಾ ಅಂತ ಹೇಳಿ ಹೊಡಿಯೋಕೆ ಹೋಗ್ತಾನೆ. ಅಷ್ಟರಲ್ಲಿ ರಂಗನಾಥ್ ಅವ್ರು ಬಂದು ಸೂರ್ಯ ಅಂತ ಹೇಳಿ ಜೋರಾಗಿ ಕೈ ಎತ್ಬಿಡ್ತಾರೆ. ಅದನ್ನ ನೋಡಿ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಮೀನಾ ಕೂಡ ತುಂಬಾ ಶಾಕ್ ಆಗ್ತಾಳೆ. ಸೂರ್ಯ ಹಾಗೆ ಭಯ ಪಟ್ಕೊಂಡು ನಿಂತಿರ್ತಾನೆ. ರೀ ಅಬ್ಬಬ್ಬ ಎಂಥ ದೃಶ್ಯ, ಈ ಕೆಲಸನ ನೀವು 24 ವರ್ಷದ ಹಿಂದೆನೇ ಮಾಡಿಬಿಟ್ಟಿದ್ರೆ ಇವತ್ತು ಇವನು ಈ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ ರೀ ಅಂತ ಹೇಳಿ ಹೇಳ್ತಾರೆ. ಆಗ ಅಪ್ಪ 24 ವರ್ಷದಿಂದ ಆಗಲಿ ಇವತ್ತಾಗಲಿ ಇನ್ನು ಮುಂದೆ ಆಗಲಿ ನೀನೇ ಅಪ್ಪ, ನನಗೆ ನನ್ನ ಮೇಲೆ ಕೈ ಮಾಡೋ ಅಧಿಕಾರ ಇರೋದು ನೀನೊಬ್ಬನಿಗೆ ಮಾತ್ರ, ಎತ್ತಿರೋ ಕೈನ ಇಳಿಸ್ಬಾರ್ದು, ಮಾಡಬೇಕಾಗಿರೋ ಕೆಲಸನ ಅರ್ಧಕ್ಕೆ ಬಿಡಬಾರ್ದು, ಒಡಿಯಪ್ಪ ನನಗೆ ಒಡಿಯಪ್ಪ, ಬಾಸುಂಡೆ ಬರಂಗೆ ಒಡಿಯಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಏನು ಮಾತಾಡದೆ ಸುಮ್ಮನೆ ನಿಂತ್ಕೋತಾರೆ. ಅಪ್ಪ ನಾನು ಕುಡ್ದಿಲ್ಲ ಅಂತ ಹೇಳಿ ಹೇಳಿದ್ರೆ ಯಾರು ಕೇಳ್ತಾ ಇರೋದಿಲ್ಲ. ಆಗ ಸೂರ್ಯ ನೀನು ಕುಡ್ದಿಲ್ಲ ಅಂತ ಹೇಳಿದ್ರೆ ಯಾರು ನಂಬ್ತಾರೆ, ಇಲ್ಲ ರವಿ ನೀನಾದರೂ ನಂಬೋ, ನಾನು ಕುಡ್ದಿಲ್ಲ ಕಣೋ ಅಂತ ಹೇಳಿದಾಗ ಹೌದಪ್ಪ ಅವ್ನು ಕುಡ್ದಿಲ್ಲ, ಸ್ಮೆಲ್ ಬರ್ತಾ ಇಲ್ಲ ಅಂತ ಹೇಳಿ ರವಿ ಹೇಳ್ತಾನೆ. ಆಗ ಮನೋಜ ರವಿ ಏನೋ ನೀನು ಓದಿದ್ದೀನಿ ಅಂತೀಯ, ನಿಂಗೆ ತಲೆಯಲ್ಲಿ ಅಷ್ಟು ಬುದ್ಧಿ ಇಲ್ವೇನೋ, ಸುಮ್ಮನೆ ನಿಂತ್ಕೊಳ್ಳೋ, ಸ್ವಲ್ಪ ನಂಬಬೇಕು ಕಣೋ, ಈ ಥರ ಮೂಢನಂಬಿಕೆಯಿಂದ ನಂಬಾರ್ದು, ಇವಾಗ ಸ್ಮೆಲ್ ಬರದೇ ಇರೋ ಬ್ರ್ಯಾಂಡು ಬೇಕಾದಷ್ಟಿದೆ, ಅದರಲ್ಲೇ ಯಾವ್ದನ್ನ ಅವ್ನು ಕುಡ್ಕೊಂಡು ಬಂದಿರ್ತಾನೆ ಕಣೋ ಅಂತ ಹೇಳಿದಾಗ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ರವಿ ನಂಬಲ್ವೇನೋ, ನಂಬಿಕೆ ಪ್ರಶ್ನೆ ಅಲ್ಲ ಕಣೋ ಇದು, ನೀನು ಕುಡ್ದು ಗಾಡಿ ಓಡಿಸಿದ್ರೆ ಯಾರೆಲ್ಲಿಗೆ ತೊಂದರೆ ಆಗುತ್ತೆ ಕಣೋ ಅಂತ ಹೇಳಿದಾಗ ಯಾವತ್ತಾದರೂ ಕೂಡ ನಾನು ಕುಡ್ದು ಯಾರಿಗಾದ್ರೂ ಹಾನಿ ಮಾಡಿರೋದು, ಅವರಿಗೆ ಹೊಡೆದಿರೋದು ಬಡ್ದಿರೋದು ಯಾವುದೂ ಇಲ್ಲ, ನಾನು ನಮ್ಮನೇಲಿ ಗಲಾಟೆ ಮಾಡಿದ್ದೀನಿ, ಆದರೆ ನಾನು ಕುಡ್ದು ಯಾವತ್ತೂ ಗಾಡಿ ಓಡಿಸಿಲ್ಲಪ್ಪ, ನಾನು ನಂಬಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಮೀನಾ ನೀನಾದರೂ ನಂಬಮ್ಮ ಅಂತ ಹೇಳಿ ಹೇಳ್ತಾಳೆ. ಆಗ ಅವಳು ಮುಖ ತಿರ್ಸ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಆಗ ಅಪ್ಪ ಏನಾದರೂ ಮಾತಾಡಪ್ಪ, ಯಾಕಪ್ಪ ಹಿಂಗೆ ನಿಂತಿದ್ಯಾ, ನೀನು ಏನಾದರೂ ಮಾತಾಡಪ್ಪ, ನೀನು ಮಾತಾಡಿಲ್ಲ ಅಂದರೆ ನಂಗೆ ಇರೋದು ಆಗೋದಿಲ್ಲ, ಮಾತಾಡಪ್ಪ ಅಂತ ಹೇಳಿ ಹೇಳ್ತಾರೆ. ಮಾತಾಡ್ತೀನಿ ಕೇಳಿಸ್ಕೊತೀಯ ಅಂತ ಹೇಳಿದಾಗ ಅಪ್ಪ ಮಾತಾಡಪ್ಪ ಅಂತ ಹೇಳಿದಾಗ ಇಷ್ಟು ದಿನ ನೀನು ಅಪ್ಪ ಅಂತ ಕರೆದಾಗ ಒಂದು ಕರು ಅಪ್ಪನ ಹತ್ರ ಬಂದಾಗ, ತನ್ನ ತಾಯಿ ಹತ್ರ ಬಂದಾಗ ಎಷ್ಟು ಆಸೆ ಪಡುತ್ತೋ ಖುಷಿ ಪಡುತ್ತೋ ಅಷ್ಟು ಆಸೆ ಪಡ್ತಾ ಇದ್ದೆ, ಆದರೆ ಇವತ್ತು ನೀನು ನನ್ನ ಅಪ್ಪ ಅಂತ ಕರೆದಾಗ ಒಂದು ಮೇಕೆ ಕಟ್ಕೊಂಡು ಮುಂದೆ ನಿಂತ್ಕೊಂಡಾಗ ಅವನು ಎಷ್ಟು ಉತ್ಸಾಹದಿಂದ ಕುಣಿತಾ ಇರ್ತಾನೋ ಹಾಗೆ ಅನ್ನಿಸ್ತಾ ಇದೆ ಕಣೋ ನನಗೆ, ನಾನು ನನ್ನ ಮಗ ನನ್ನ ಸಾಯೋ ಕಾಲದಲ್ಲಿ ನೀನು ನನ್ನ ಬಾಯಿಗೆ ನೀರು ಬಿಡೋದು ಅಂತ ಹೇಳಿ ತುಂಬಾ ಹೊಗಳ್ಕೊಂಡು ಓಡಾಡ್ತಾ ಇದ್ದೆ, ಆದರೆ ಇನ್ನು ಮುಂದೆ ನಾನು ಬದುಕಿರೋವರೆಗೂ ನನ್ನ ಕಣ್ಣಲ್ಲಿ ಕಣ್ಣೀರು ಹಾಕ್ಸೋ ಮಗ ಅಂತ ಹೇಳ್ಕೊಂಡು ಓಡಾಡಬೇಕು ಕಣ. ನೋಡು ಇದ್ರ ಬಗ್ಗೆನೇ ಮಾತಾಡ್ತಾ ಕೋಪ ನತ್ತಿಗೆರುತ್ತೆ, ಇದೆಲ್ಲ ಏನು ಬೇಡ ಬಿಟ್ಬಿಡು ಅಂತ ಹೇಳಿ ಹೇಳ್ತಾರೆ. ಆಗ ಅಪ್ಪ ಹಾಗೆಲ್ಲ ಮಾತಾಡಬೇಡಪ್ಪ ಪ್ಲೀಸ್ ಅಪ್ಪ, ನಂಬಪ್ಪ, ನಾನು ಕುಡ್ದಿಲ್ಲ ಕಣಪ್ಪ ಅಂತ ಹೇಳಿ ಹೇಳ್ತಾರೆ. ಅದಾದಮೇಲೆ ಅವ್ರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ರವಿ ಶ್ರುತಿ ಕೂಡ ಹೋಗ್ತಾರೆ. ಆಗ ಶಾಂತಿ ಅಬ್ಬಬ್ಬಬ್ಬ ಎಂಥ ಜನ್ಮ, ನೀವಿಬ್ಬರು ನಮ್ಮ ಮನೆಗೆ ಬಂದಿದ್ದು ನಮ್ಮ ಮನೆ ನೆಮ್ಮದಿನೇ ಹಾಳಾಗೋಯ್ತು. ಅಲ್ಲ ಕಣೋ, ಇನ್ನು ಮುಂದೆ ಆದ್ರೂ ಇಲ್ಲೇ ಇರಬೇಕು ಅಂತ ಅನ್ಕೋತೀಯ, ಅದು ಯಾವ ಮುಖ ಇಟ್ಕೊಂಡು ಇಲ್ಲೇ ಇರ್ತಿರೋ, ಇಷ್ಟೊತ್ತಿಗೆ ನಿಮ್ಮ ಥರ ಅವಮಾನ ಆಗಿದ್ದವ್ರು ಯಾರು ಕೂಡ ಬದುಕ್ತಾನೆ ಇರಲಿಲ್ಲ ಅನಿಸುತ್ತೆ, ಆದರೂ ಬಂಡು ಜೀವ ನಿಮ್ಮಿಬ್ರದ್ದು, ಇಲ್ಲೇ ಬಿದ್ದು ಸಾಯ್ತಾ ಇರ್ತೀರ, ಮೊದಲು ಇಲ್ಲಿಂದ ತೊಲಗಿ, ನಮಗಾದರೂ ನೆಮ್ಮದಿಯಾಗಿರೋದಕ್ಕೆ ಬಿಡಿ ಅಂತ ಹೇಳಿ ಹೇಳ್ತಾಳೆ. ಆಗ ಮೀನಾ ಕೂಡ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಮನೋಜ್ ಸೂರ್ಯನ ಹತ್ರ ಬಂದು ಲೋ ಸೂರ್ಯ, ನೀನು ಯಾರ ಮಾತಿಗೂ ಬೆಲೆ ಕೊಡಲ್ಲ, ಕಿವಿ ಕೊಟ್ಕೊಳ್ಳಲ್ಲ ಅಂತ ಗೊತ್ತು, ಅಪ್ಪನ ಮಾತಂತೂ ಕೇಳಿಸ್ಕೊಂಡೇ ಇಲ್ಲ, ಆದರೆ ಅಮ್ಮನ ಮಾತನ್ನಾದರೂ ಕೇಳಿಸ್ಕೊಂಡೆ ತಾನೆ, ಅದ್ರ ಬಗ್ಗೆ ಯೋಚನೆ ಮಾಡು, ಎಲ್ಲಿ ಯಾವಾಗ ಹೊರಡ್ತೀಯ ಅಂತ ಡಿಸೈಡ್ ಮಾಡು ಅಂತ ಹೇಳಿ ಹೋಗ್ಬಿಡ್ತಾನೆ. ಸೂರ್ಯ ತುಂಬಾ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕೊಂಡು ನಿಂತಿರ್ತಾನೆ. ಅಷ್ಟರಲ್ಲಿ ರೋಹಿಣಿ ಹಿಂದೆ ಬಂದು ಹೇಗಿದೆ ಏಟು ಸೂರ್ಯ ಅಂತ ಹೇಳಿ ಹೇಳ್ತಾಳೆ. ಸೂರ್ಯನಿಗೆ ತುಂಬಾ ಶಾಕ್ ಆಗುತ್ತೆ. ನನ್ನನ್ನು ಎದುರಾಕೊಂಡು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರೆ, ಇನ್ನು ಮುಂದೆ ಈ ಮನೆಯಲ್ಲಿ ಇಂಥ ಒಂದೊಂದು ಡ್ರಾಮಾ ದಿನ ನಡೀತಾನೆ ಇರುತ್ತೆ. ಪದೇ ನಮ್ಮ ಅಪ್ಪನ ಬಗ್ಗೆ ಮಾತಾಡಿ ನನಗೆ ಎಷ್ಟೆಲ್ಲ ಪ್ರಾಬ್ಲಮ್ ಕೊಟ್ರಿ ಅಲ್ವಾ, ಇವಾಗ ನೋಡಿ ನಿಮ್ಮ ಅಪ್ಪ ನಿಮಗೆ ಯಾವ ಥರ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿ, ಇಡೀ ಜೀವನದುದ್ದಕ್ಕೂ ನೀವು ಇದನ್ನು ಅನುಭವಿಸ್ಲೇಬೇಕು. ನನಗೆ ಗೊತ್ತು ನೀವು ನಿಮ್ಮ ಅಮ್ಮ ಹೇಳಿರೋ ಕೆಲಸ ಅಂದರೆ ಈ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳಿ, ಆದರೆ ಈ ಮನೆಯಲ್ಲಿ ಇರೋವರೆಗೂ ನೀವು ಯೋಚನೆ ಮಾಡಬೇಕು, ನನ್ನ ಸಾವಸಕ್ಕೆ ಬರಬಾರ್ದು, ನನ್ನನ್ನು ಎದುರಾಕೊಳ್ಳೋ ಕೆಲಸ ಮಾಡಬಾರ್ದು ಅಂತ ಹೇಳಿ. ಎದುರಾಕೊಂಡ್ರೆ ನಿಮಗೆ ಇದೇ ಪರಿಸ್ಥಿತಿ ಬರೋದು. ಇವತ್ತು ನಿಮ್ಮ ಅಪ್ಪ ನಿಮ್ಮನ್ನು ಹೇಗೆ ನಡೆಸ್ಕೊಂಡ್ರು ಅನ್ನೋದು, ಆ ಚಾಟಿ ಏಟು ಹೇಗಿದೆ ಅಂತ ಗೊತ್ತಾಯ್ತಾ. ಇನ್ನು ಮುಂದೆ ಆದರೂ ಈ ರೋಹಿಣಿ ಬಗ್ಗೆ ಮಾತಾಡೋದಕ್ಕೆ ಯೋಚನೆ ಮಾತಾಡಿ ಅಂತ ಹೇಳಿ ಹೇಳ್ತಾಳೆ. ಸೂರ್ಯನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ನಿಂತಿರ್ತಾನೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.